Hey guys, ನಮಸ್ಕಾರ ಎಲ್ರಿಗೂ. Welcome back again on the topic of crossing of check. Previous video session ನಲ್ಲಿ ನಾವು negotiable instruments ಬಗ್ಗೆ ಡಿಸ್ಕಸ್ ಮಾಡಿದ್ವಿ. The meaning of negotiable instruments as well as different types of negotiable instruments. So in this video session, one of the negotiable instrument that is check. So ಆ check ನಲ್ಲಿ crossing of check topic ಬಗ್ಗೆ. So crossing of check ಅಂದ್ರೆ ಏನು? Different types of crossings ಏನಿರುತ್ತೆ ಚೆಕ್ ಅಲ್ಲಿ ಅನ್ನೋದು ಈ ವಿಡಿಯೋ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ನೋ ಫ್ರಮ್ ದ ಬಿಗಿನಿಂಗ್ ದಟ್ ಈಸ್ ಮೀನಿಂಗ್ ಇಂದ ತಿಳ್ಕೊಳ್ಳೋಣ ಕ್ರಾಸಿಂಗ್ ಅನ್ನೋದು. ಇನ್ ಜನರಲ್ ಆಗಿ ಕ್ರಾಸಿಂಗ್ ಅಂದ್ರೆ ಚೆಕ್ ಫೇಸ್ ಮೇಲೆ ಟೂ ಪ್ಯಾರಲಲ್ ಲೈನ್ಸ್ ನ ಕ್ರಾಸ್ ಮಾಡೋದು. ಸೊ ಟೂ ಪ್ಯಾರಲಲ್ ಲೈನ್ಸ್ ನ ಕ್ರಾಸ್ ಏನಕ್ಕೆ ಮಾಡ್ತಾರೆ ಅಂದ್ರೆ ನಾವು ಯಾರಿಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ ಸೊ ಆ ಪೇಮೆಂಟ್ ಮಾಡಬೇಕಾದ್ರೆ ಆ ಅಮೌಂಟು ಅಥವಾ ಆ ಚೆಕ್ ಅಕೌಂಟ್ಗೆ ಮಾತ್ರ ಟ್ರಾನ್ಸ್ಫರ್ ಆಗಬೇಕು ಅನ್ನೋ ರೀಸನ್ ಇಂದ. ಅಂದರೆ ನಾವು ಯಾವ ಕಸ್ಟಮರ್ಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ ಆ ಕಸ್ಟಮರ್ ಥ್ರೂ ಕೌಂಟರ್ ಚೆಕ್ ನ ರಿಸೀವ್ ಥ್ರೂ ಕೌಂಟರ್ ಕ್ಯಾಶ್ ನ ರಿಸೀವ್ ಮಾಡ್ಕೋಬಾರ್ದು. ಸೊ ಆ ಚೆಕ್ ಏನಿದೆ ಅಕೌಂಟ್ಗೆ ಮಾತ್ರ ಟ್ರಾನ್ಸ್ಫರ್ ಆಗಬೇಕು ಅನ್ನೋ ರೀಸನ್. ಸೊ ದಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಕ್ರಾಸಿಂಗ್ ಆಫ್ ಚೆಕ್. ಸೊ ಇಲ್ಲಿ ಕ್ರಾಸಿಂಗ್ ಅನ್ನೋದು ಚೆಕ್ ಯಾರು ಇಶ್ಯೂ ಮಾಡ್ತಾರೆ, ಇಶ್ಯೂ ಮಾಡೋರು ಕ್ರಾಸಿಂಗ್ ಮಾಡ್ತಾರೆ ಚೆಕ್ನ. ಇನ್ಸ್ಟೆಡ್ ಆಫ್ ಇನ್ ಕೇಸ್ ಡ್ರಾವರ್ ಅಂದ್ರೆ ಇಶ್ಯೂವರ್ ಏನಾದರೂ ಚೆಕ್ ಕ್ರಾಸಿಂಗ್ ಮಾಡಿಲ್ಲ ಅಂದ್ರೆ ಬೇರೆ ಪರ್ಸನ್ಸ್ಗೂ ರೈಟ್ ಇರುತ್ತೆ ಕ್ರಾಸಿಂಗ್ ಮಾಡೋದಕ್ಕೆ. ಸೊ ಅದು ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಮುಂದೆ ಬರುತ್ತೆ, ಅದು ಹೇಳ್ತೀನಿ. ಸೊ ಫಸ್ಟ್ ಮೀನಿಂಗ್ ತಿಳ್ಕೊಳ್ಳಿ. ಕ್ರಾಸಿಂಗ್ ಆಫ್ ಅ ಚೆಕ್ ಮೀನ್ಸ್ ದ ಡೈರೆಕ್ಷನ್ ಗಿವನ್ ಬೈ ದ ಡ್ರಾವರ್ ಆಫ್ ದ ಚೆಕ್ ಟು ದ ಡ್ರಾವಿ ಬ್ಯಾಂಕ್ ನಾಟ್ ಟು ಪೇ ದ ಚೆಕ್ ಅಟ್ ದ ಕೌಂಟರ್ ಆಫ್ ದಿ ಬ್ಯಾಂಕ್ ಬಟ್ ಟು ಪೇ ಇಟ್ ಟು ಅ ಪರ್ಸನ್ ಹೂ ಪ್ರೆಸೆಂಟ್ಸ್ ಇಟ್ ಥ್ರೂ ಅ ಬ್ಯಾಂಕರ್. ಸೊ ಇಟ್ ಈಸ್ ಸಿಂಪಲ್. ಸೊ ಕ್ರಾಸಿಂಗ್ ಆಫ್ ಚೆಕ್ ಏನಕ್ಕೆ ಇರುತ್ತೆ ಅಂದ್ರೆ ನಾವು ಯಾರಿಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ ಆ ಪೇಮೆಂಟ್ ಅನ್ನೋದು ಥ್ರೂ ಕೌಂಟರ್ ಪೇಮೆಂಟ್ ಮಾಡಬೇಡಿ, ಆ ಪೇಮೆಂಟ್ ಅನ್ನೋದು ಅಕೌಂಟ್ಗೆ ಮಾತ್ರ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ದ ರೀಸನ್. ಸೊ ಹಿಯರ್ ದ ಪರ್ಪಸ್ ಆಫ್ ಕ್ರಾಸಿಂಗ್ ಆಫ್ ಚೆಕ್ ಈಸ್ ಟು ಮೇಕ್ ದ ಇಟ್ ಪಾಸಿಬಲ್ ಟು ಟ್ರೇಸ್ ದ ಪರ್ಸನ್ ಟು ಹೂಮ್ ದ ಪೇಮೆಂಟ್ ಹ್ಯಾಸ್ ಬಿನ್ ಮೇಡ್. ಸೊ ದ ಮೇನ್ ಇಂಟೆನ್ಷನ್ ಏನು ಕ್ರಾಸಿಂಗ್ ಆಫ್ ಚೆಕ್, ನಾವು ಯಾವ ಪರ್ಸನ್ಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ ಆ ಅಮೌಂಟ್ ಅವನಿಗೆ ಕರೆಕ್ಟ್ ಆಗಿ ರಿಸೀವ್ ಆಗಿದೆನಾ ಇಲ್ಲ ಅಂದ್ರೆ ಪರ್ಟಿಕ್ಯುಲರ್ ಪರ್ಸನ್ ರಿಸೀವ್ ಮಾಡ್ಕೊಂಡಿದ್ದಾನ ಇಲ್ಲ ಅನ್ನೋದು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಕ್ರಾಸಿಂಗ್ ಮಾಡ್ತಾರೆ. ಸೊ ಹಾಗಾದ್ರೆ ನಾರ್ಮಲ್ ಆಗಿ ಕ್ರಾಸಿಂಗ್ ಅನ್ನೋದು ಡಿಫರೆಂಟ್ ಟೈಪ್ಸ್ ಅಲ್ಲಿ ಇರುತ್ತೆ. ಜನರಲ್ ಕ್ರಾಸಿಂಗ್, ಸ್ಪೆಷಲ್ ಕ್ರಾಸಿಂಗ್, ಅಕೌಂಟ್ ಪೇ ಕ್ರಾಸಿಂಗ್ ಮತ್ತೆ ನಾಟ್ ನೆಗೋಷಿಯಬಲ್ ಕ್ರಾಸಿಂಗ್ ಅನ್ನೋದು. ಸೊ ಲುಕ್ ಅಟ್ ಒನ್ ಬೈ ಒನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ರಾಸಿಂಗ್. ದೇರ್ ಆರ್ 4 types of crossing: general crossing, special crossing, not negotiable crossing, account payee crossing. So one by one ನೋಡೋದಾದ್ರೆ ಜನರಲ್ ಕ್ರಾಸಿಂಗ್. ಯೂಶುವಲಿ ಜನರಲ್ ಕ್ರಾಸಿಂಗ್ ಅಥವಾ ಕ್ರಾಸಿಂಗ್ ಅನ್ನೋದು ಚೆಕ್ ಫೇಸ್ ಮೇಲೆ ಟೂ ಪ್ಯಾರಲಲ್ ಲೈನ್ಸ್, ಎಲ್ಲಾದ್ರೂ ಪ್ಯಾರಲಲ್ ಲೈನ್ಸ್ ಡ್ರಾ ಮಾಡಬಹುದು. ಬಟ್ ಜನರಲ್ ಆಗಿ ಚೆಕ್ ನ ಲೆಫ್ಟ್ ಟಾಪ್ ಕಾರ್ನರ್ ಅಲ್ಲಿ ಕ್ರಾಸ್ ಮಾಡ್ತಾರೆ. ಸೊ ಯಾವುದೇ ಬ್ಯಾಂಕ್ ಅಲ್ಲಿ ಆಗಲಿ ಚೆಕ್ ನ ಲೆಫ್ಟ್ ಟಾಪ್ ಕಾರ್ನರ್. ಸೊ ಇಲ್ಲಿ ನೀವು ನೋಡೋದಾದ್ರೆ ಎಕ್ಸಾಂಪಲ್ HDFC ಬ್ಯಾಂಕ್ ಚೆಕ್ ಇದೆ, ಮೀನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ ಇದೆ. ಸೊ ಇಲ್ಲಿ ಲೆಫ್ಟ್ ಟಾಪ್ ಕಾರ್ನರ್ ಅಲ್ಲಿ ಟೂ ಕ್ರಾಸ್ ಲೈನ್ಸ್ ಇದೆ ಅಲ್ವಾ. ಸೊ ಇದನ್ನ ಕ್ರಾಸಿಂಗ್ ಆಫ್ ಚೆಕ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಅಕೌಂಟ್ ಪೇ ಅಂತಿದೆ. ನಾರ್ಮಲ್ ಆಗಿ ಜನರಲ್ ಕ್ರಾಸಿಂಗ್ ಅಂದ್ರೆ ಈ ತರ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಬ್ಲಾಂಕ್ ಇನ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್. ಸೊ ಯಾವುದೇ ನೇಮ್ ಮೆನ್ಷನ್ ಮಾಡಿರೋದಿಲ್ಲ. ಸೊ ಇದನ್ನ ಜನರಲ್ ಕ್ರಾಸಿಂಗ್ ಅಂತ ಹೇಳಿ ಕರೀತಾರೆ. ಫೈನ್. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಜನರಲ್ ಕ್ರಾಸಿಂಗ್. ಈ ತರ ಇತ್ತು ಅಂದ್ರೆ ಇದು ಅಕೌಂಟ್ ಪೇ ಕ್ರಾಸಿಂಗ್ ಅಂತ ಹೇಳಿ. ಸೊ ಅದು 4th ಟೈಪ್ ಆಫ್ ಕ್ರಾಸಿಂಗ್ ಅಲ್ಲಿ ಬರುತ್ತೆ. So this is general crossing. So what is said here, in this type of crossing the check must contain two parallel transverse lines. Two parallel lines irutte. Then they could put anywhere on the check. Elladru parallel lines agbodu, but generally ella hagtare adanna we put it on top left of the check. The effect of this crossing is that the check must be paid only to the banker. The reason ಏನು ಅಂದ್ರೆ ಬ್ಯಾಂಕರ್ಗೆನೆ ಪೇಮೆಂಟ್ ಆಗಬೇಕು. ಸೊ ಬ್ಯಾಂಕರಿಗೆ ಅಂತಂದ್ರೆ ಏನು, ಆ ಕಸ್ಟಮರ್ ಬ್ಯಾಂಕ್ ಅಕೌಂಟ್ಗೆ ಮಾತ್ರ ಟ್ರಾನ್ಸ್ಫರ್ ಆಗಬೇಕು. ಕಸ್ಟಮರ್ ಕೌಂಟರ್ ಇಂದ ಅಮೌಂಟ್ ರಿಸೀವ್ ಮಾಡ್ಕೋಬಾರ್ದು ಅನ್ನೋದು ಮೇನ್ ರೀಸನ್. ಫೈನ್. ಸೊ ದಿಸ್ ಈಸ್ ಜನರಲ್ ಕ್ರಾಸಿಂಗ್. ದೇರ್ ಇಸ್ ನೋ ನೇಮ್ ಆರ್ ನಥಿಂಗ್ ಬ್ಯಾಂಕ್ ನೇಮ್ ಆರ್ ನಥಿಂಗ್ ಎನಿ ಸ್ಪೆಷಲ್ ಏನಿದೆ ಇನ್ಸ್ಟ್ರಕ್ಷನ್ಸ್ ಏನು ಇರೋದಿಲ್ಲ. ಜಸ್ಟ್ ಎಂಟಿ ಸ್ಪೇಸ್ ಇರುತ್ತೆ, ಟೂ ಪ್ಯಾರಲಲ್ ಲೈನ್ಸ್ ಇರುತ್ತೆ. ಸೊ ಯಾವ ಪ್ಲೇಸ್ ಅಲ್ಲಿ ಅಟ್ ದಿ ಲೆಫ್ಟ್ ಟಾಪ್ ಕಾರ್ನರ್ ಅಲ್ಲಿ. ಸೊ ದಿಸ್ ಈಸ್ ವಾಟ್ ಜನರಲ್ ಕ್ರಾಸಿಂಗ್. ದ ಸೆಕೆಂಡ್ ಟೈಪ್ ಆಫ್ ಕ್ರಾಸಿಂಗ್ ಈಸ್ ಸ್ಪೆಷಲ್ ಕ್ರಾಸಿಂಗ್. ಸ್ಪೆಷಲ್ ಕ್ರಾಸಿಂಗ್
ಈಸ್ ಕ್ವೈಟ್ ಡಿಫರೆಂಟ್ ಫ್ರಮ್ ಜನರಲ್ ಕ್ರಾಸಿಂಗ್. ಇದು ಕೂಡ ಸೇಮ್ ಪ್ಲೇಸ್ ಅಲ್ಲೇ ಕ್ರಾಸಿಂಗ್ ಮಾಡ್ತಾರೆ, ಬಟ್ ದ ಡಿಫರೆನ್ಸ್ ಈಸ್ ಇನ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್ ವಿ ಮೆನ್ಷನ್ ದ ಬ್ಯಾಂಕ್ ನೇಮ್. ಅಂದ್ರೆ ಯಾರು ಪೇಮೆಂಟ್ ಮಾಡ್ತಾರಲ್ವಾ, ಸೊ ಅವರು ಬ್ಯಾಂಕ್ ನೇಮ್ ಮೆನ್ಷನ್ ಮಾಡ್ತಾರೆ ಅಷ್ಟೇ, ಅಂದ್ರೆ ಯಾವ ಬ್ಯಾಂಕಿಗೆ ನಾವು ಪೇಮೆಂಟ್ ಮಾಡ್ತಾ ಇದೀವಿ ಅನ್ನೋದು. ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ಅಂಡ್ ವೈ ಆರ್ ಟೂ ಪರ್ಸನ್ಸ್. ಎಕ್ಸ್ ಇಸ್ ಪೇಯಿಂಗ್ ಸರ್ಟನ್ ಅಮೌಂಟ್ ಥ್ರೂ ಚೆಕ್ ಟು ವೈ. ಸೊ ಎಕ್ಸ್ ಪೇಮೆಂಟ್ ಮಾಡ್ತಾ ಇದ್ದಾನೆ, ಅಂದ್ರೆ ಎಕ್ಸ್ ಏನ್ ಮಾಡ್ತಾನೆ, ಚೆಕ್ ಇಶ್ಯೂ ಮಾಡಬೇಕು. ಯಾರಿಗೆ? ವೈಗೆ. ಸೊ ಎಕ್ಸ್ ವೈಗೆ ಚೆಕ್ ಇಶ್ಯೂ ಮಾಡಬೇಕಾದಾಗ ವೈ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ ಆ ಬ್ಯಾಂಕ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ಕ್ಲಿಯರ್? ಸೊ ವೈ ಬ್ಯಾಂಕ್, ಇಟ್ಸ್ ನಾಟ್ ಅಬೌಟ್ ಎಕ್ಸ್ ಬ್ಯಾಂಕ್. ರಿಸೀವ್ ಯಾರು ಮಾಡ್ಕೊಂತಾ ಇದಾರಲ್ವಾ, ಸೊ ಜನರಲ್ ಏನಂತ ಹೇಳ್ತೀವಿ, ಪೇಯಿ ಅಂತ ಹೇಳ್ತೀವಿ. ಸೊ ಯಾರು ರಿಸೀವ್ ಮಾಡ್ಕೊಂತಾರೆ ಚೆಕ್ ನ, ಅವನ್ನ ಪೇಯಿ ಅಂತ ಹೇಳ್ತೀವಿ. ಸೊ ಪೇಯಿ ಅಕೌಂಟ್ ಹೋಲ್ಡರ್, ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ ಆ ಬ್ಯಾಂಕ್ ನ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್. ಆ ತರ ಮೆನ್ಷನ್ ಮಾಡಿದ್ರೆ ಅವನು ಅದನ್ನ ಸ್ಪೆಷಲ್ ಕ್ರಾಸಿಂಗ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಯೂಶುವಲಿ ಇಂಡಿವಿಜುವಲ್ ಪರ್ಸನ್ಸ್ ಒಂದಕ್ಕಿಂತ ಜಾಸ್ತಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಕೌಂಟ್ ಹೋಲ್ಡರ್ಸ್ ಆಗಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್ ವೈ ಅನ್ನೋನೇ ತಗೊಳ್ಳಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೂ ಅಕೌಂಟ್ ಹೋಲ್ಡಿಂಗ್ ಇರುತ್ತೆ, ಸಿಂಡಿಕೇಟ್ ಬ್ಯಾಂಕ್ ಅಲ್ಲೂ ಕೂಡ ಅಕೌಂಟ್ ಇರುತ್ತೆ. ಸೊ ಇಲ್ಲಿ ಎಕ್ಸ್ ಅನ್ನೋನು ಚೆಕ್ ಇಶ್ಯೂ ಮಾಡಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಮಾತ್ರ, ಅಂದ್ರೆ ಇನ್ ಬಿಟ್ವೀನ್ ಟೂ ಲೈನ್ಸ್, ಸೊ ಅವನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಚೆಕ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಚೆಕ್ ಸಬ್ಮಿಟ್ ಮಾಡಿದ್ರೆ ಅದು ರಿಸೀವ್ ಆಗೋದಿಲ್ಲ. ಓಕೆ, ಸೊ ಆ ಬ್ಯಾಂಕರ್ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ವೈ? ಬಿಕಾಸ್ ಸೊ ಇಟ್ ಹ್ಯಾಸ್ ಪರ್ಟಿಕ್ಯುಲರ್ ನೇಮ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ದಿಸ್ is what the special crossing. The check must contain the name of the banker. It may be made only once. The effect of this crossing is that the check must be paid only to the banker to whom it is crossed. So ಯಾವ ಬ್ಯಾಂಕ್ ನೇಮ್ ಕ್ರಾಸ್, ಯಾವ ಬ್ಯಾಂಕ್ ನೇಮ್ ಮೆನ್ಷನ್ ಮಾಡಿದ್ದಾನೆ ಆ ಬ್ಯಾಂಕ್ ಗೆ ಮಾತ್ರ ಅದು ಪೇಮೆಂಟ್ ಆಗುತ್ತೆ. So please note that special crossing cannot be converted into general crossing. So special crossing ನ general crossing ಆಗಿ ಕನ್ವರ್ಟ್ ಮಾಡೋದಕ್ಕೆ ಬರಲ್ಲ. ನೆಕ್ಸ್ಟ್, ನಾಟ್ ನೆಗೋಷಿಯಬಲ್ ಕ್ರಾಸಿಂಗ್. ನಾಟ್ ನೆಗೋಷಿಯಬಲ್ ಕ್ರಾಸಿಂಗ್ ಅಂದ್ರೆ ಏನು? ನಾನ್ ಟ್ರಾನ್ಸ್ಫರಬಲ್ ಕ್ರಾಸಿಂಗ್. ನೆಗೋಷಿಯಬಲ್ ಅಂದ್ರೆ ಏನು? ಟ್ರಾನ್ಸ್ಫರಬಲ್. ನಾಟ್ ನೆಗೋಷಿಯಬಲ್ ಅಂದ್ರೆ ಏನು? ನಾಟ್ ಟ್ರಾನ್ಸ್ಫರಬಲ್. ಫೈನ್. ಸೊ ಇನ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್ ನಾಟ್ ನೆಗೋಷಿಯಬಲ್ ಅಂತಿತ್ತು ಅಂದ್ರೆ, ಸೊ ಆ ಚೆಕ್ ಮತ್ತೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಬರಲ್ಲ. ಒಂದ್ಸಲ ಚೆಕ್ ನ ಪೇಮೆಂಟ್ ಮಾಡಿದ್ರೆ ಮತ್ತೆ ಆ ಪರ್ಸನ್ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಇಲ್ಲಿ ಎಕ್ಸ್ ಅನ್ನೋನು ವೈಗೆ ಪೇಮೆಂಟ್ ಮಾಡಿದಾಗ ವೈ ಅನ್ನೋನು ಅದೇ ಚೆಕ್ ನ ಝೆಡ್ ಅನ್ನೋನಿಗೂ ಅಥವಾ ಬೇರೆ ಯಾವುದೇ ಸೋ ಅಂಡ್ ಸೋ ಪರ್ಸನ್ಗೆ ಪೇಮೆಂಟ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಅದನ್ನ ನಾಟ್ ನೆಗೋಷಿಯಬಲ್ ಕ್ರಾಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಓಕೆ, so in this type of crossing the check must contain the words not negotiable. In between two parallel lines not negotiable ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಅದನ್ನ ನಾಟ್ ನೆಗೋಷಿಯಬಲ್ ಕ್ರಾಸಿಂಗ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಅಕೌಂಟ್ ಪೇಯಿ ಓನ್ಲಿ. ಸೊ ಅಕೌಂಟ್ ಪೇಯಿ ಓನ್ಲಿ ಅನ್ನೋದು ಇದು ಜನರಲ್ ಕ್ರಾಸಿಂಗ್ ಅಲ್ಲಿ ಬರುತ್ತೆ. ಅಕೌಂಟ್ ಪೇಯಿ ಅನ್ನೋದು ಇಟ್ ಇಸ್ ಸಿಮಿಲರ್ ಟು ಜನರಲ್ ಕ್ರಾಸಿಂಗ್. ದಿಸ್ ಇಸ್ ಆಲ್ಸೋ ನೋನ್ ಆಸ್ ರೆಸ್ಟ್ರಿಕ್ಟಿವ್ ಕ್ರಾಸಿಂಗ್. ಇಲ್ಲಿ ರೆಸ್ಟ್ರಿಕ್ಷನ್ ಇರುತ್ತೆ, ಕಂಪಲ್ಸರಿ ಅಕೌಂಟ್ಗೆ ಮಾತ್ರ ಟ್ರಾನ್ಸ್ಫರ್ ಆಗಬೇಕು. ಯಾವ ಪರ್ಸನ್ಗೆ ಮೆನ್ಷನ್ ಮಾಡಿರ್ತೇವೆ ಸೊ ಆ ಪರ್ಸನ್ ಅಕೌಂಟ್ಗೆ ಮಾತ್ರ ಅದು ಅಮೌಂಟ್ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು. ಸೊ ನಾರ್ಮಲ್ ಆಗಿ ಇದರಲ್ಲಿ ಇನ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್ ವಿ ಕ್ಯಾನ್ ಮೆನ್ಷನ್ ಐದರ್ ಸ್ಪೆಷಲ್ ಕ್ರಾಸಿಂಗ್ ಪ್ಲಸ್ ಅಕೌಂಟ್ ಪೇಯಿ ಲೈಕ್ ದಿಸ್. ನೆಗೋಷಿಯಬಲ್, ನಾಟ್ ನೆಗೋಷಿಯಬಲ್ ಆಸ್ ವೆಲ್ ಆಸ್ ಅಕೌಂಟ್ ಪೇಯಿ, ಅಕೌಂಟ್ ಪೇಯಿ ಆಸ್ ವೆಲ್ ಆಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ನಾಟ್ ನೆಗೋಷಿಯಬಲ್. ಸೊ ಇಲ್ಲಿ ಕಂಬೈನ್ಡ್ ಆಗಿ ಕೂಡ ನಾವು ಬರೀಬಹುದು. ಅಕೌಂಟ್ ಪೇಯಿನಲ್ಲಿ ಕಂಬೈನ್ಡ್ ಕ್ರಾಸಿಂಗ್ಸ್ ಕೂಡ ಇರಬಹುದು. ಕಂಬೈನ್ಡ್ ಕ್ರಾಸಿಂಗ್ ಅಂದ್ರೆ ಸ್ಪೆಷಲ್ ಕ್ರಾಸಿಂಗ್ ಪ್ಲಸ್ ನಾಟ್ ನೆಗೋಷಿಯಬಲ್ ಕ್ರಾಸಿಂಗ್. ಓಕೆ, ಅಥವಾ ನಾಟ್ ನೆಗೋಷಿಯಬಲ್ ಕ್ರಾಸಿಂಗ್ ಪ್ಲಸ್ ಅಕೌಂಟ್ ಪೇಯಿ ಓನ್ಲಿ ಕ್ರಾಸಿಂಗ್. ಸೊ ದೀಸ್ ಆರ್ ದಿ four different types of crossings. And next, rights and objectives. Then who are the persons who have the right to cross the checks? So ಚೆಕ್ ನ ಕ್ರಾಸ್ ಮಾಡೋದಕ್ಕೆ ಯಾರ್ಯಾರಿಗೆ ರೈಟ್ಸ್ ಇರುತ್ತೆ? There are three persons who can cross the check. One is drawer, ಅಂದ್ರೆ ಯಾರು ಇಶ್ಯೂ ಮಾಡ್ತಾರೆ ಪೇಮೆಂಟ್ ಮಾಡ್ತಾರಲ್ವಾ ಅವನ್ನ ಡ್ರಾವರ್ ಅಂತ ಕರೀತಾರೆ. He has the right to cross the check. Second one, the payee, ಅಂದ್ರೆ ಯಾರು ರಿಸೀವ್ ಮಾಡ್ಕೊಂತಾನೆ ಚೆಕ್ ಅವನಿಗೂ ಕೂಡ ರೈಟ್ ಇರುತ್ತೆ ಏನು ಚೆಕ್ ನ ಕ್ರಾಸ್ ಮಾಡೋದಕ್ಕೆ, if he wants to receive that amount to his bank account, into his bank account. Third one, the banker. So ಯಾರು ಪೇಮೆಂಟ್ ಮಾಡ್ತಾರಲ್ವಾ ಬ್ಯಾಂಕರ್, ಸೊ ಅವನಿಗೂ ಕೂಡ ರೈಟ್ ಇರುತ್ತೆ ಟು ಕ್ರಾಸ್ ದ ಚೆಕ್. ಸೊ ದೀಸ್ ಆರ್ ದ ತ್ರೀ ಪರ್ಸನ್ಸ್ ಹ್ಯಾವ್ ದ ರೈಟ್ ಟು ಕ್ರಾಸ್ ದ ಚೆಕ್. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ, ಡ್ರಾವರ್, ಹೋಲ್ಡರ್ ಅಂಡ್ ಬ್ಯಾಂಕರ್, ರೈಟ್ಸ್ ಆಫ್ ಕ್ರಾಸಿಂಗ್. ಇನ್ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್? ಸೊ ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್. ಇನ್ ಜನರಲ್ ನಾವು ಆಲ್ರೆಡಿ
ಹೇಳಿದ್ದು ಡಿಸ್ಕಸ್ ಮಾಡ್ಕೊಂಡಿದ್ವಿ ಪ್ರೀವಿಯಸ್ ಬಿಗಿನಿಂಗ್ ಅಲ್ಲೇ. ಆಬ್ಜೆಕ್ಟಿವ್ ಏನು, ಕ್ರಾಸಿಂಗ್ ಆಬ್ಜೆಕ್ಟಿವ್ ಏನು, ಟು ಪ್ರೊವೈಡ್ ಸೆಕ್ಯೂರಿಟಿ ಆಸ್ ವೆಲ್ ಆಸ್ ಪ್ರೊಟೆಕ್ಷನ್. ನಿಮ್ಮ ಚೆಕ್ಕಿಗೆ ಪ್ರೊಟೆಕ್ಷನ್ ಇರುತ್ತೆ. ಕ್ರಾಸಿಂಗ್ ಮಾಡಿದ್ರೆ ಪರ್ಟಿಕ್ಯುಲರ್ ಪರ್ಸನ್ಗೆ, ಯಾವ ಪರ್ಸನ್ಗೆ ನಾವು ಪೇಮೆಂಟ್ ಮಾಡ್ಬೇಕು ಅನ್ಕೊಂಡಿದೀವಿ ಅದೇ ಪರ್ಸನ್ಗೆ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ರಾಂಗ್ ಪರ್ಸನ್ಗೆ ಅಮೌಂಟು ಯಾವತ್ತೂ ಕೂಡ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆಂದ್ರೆ ಥರ್ಡ್ ಪಾರ್ಟಿ ಯಾರಾದರೂ ಈ ಚೆಕ್ ಅಮೌಂಟ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲ್ಲ. ಯಾಕೆಂದ್ರೆ ಅವನು ಕೌಂಟರಲ್ಲಿ ಕ್ಯಾಶ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ, ಯಾವುದರಲ್ಲಿ, ಕ್ರಾಸಿಂಗ್ ಇದನ್ನು ಕ್ರಾಸ್ಡ್ ಚೆಕ್ ಅಲ್ಲಿ. ಓಕೆ, ಇದರ ಜೊತೆಗೆ ನಾಟ್ ಟ್ರಾನ್ಸ್ಫರಬಲ್ ಏನಿರುತ್ತಲ್ವಾ, ಸೊ ನಾನ್ ಟ್ರಾನ್ಸ್ಫರಬಲ್ ಇರೋದ್ರಿಂದ ಅಲ್ಲಿ ಫ್ರಾಡ್ ಆಗೋ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಫೈನ್. ಸೊ ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಕ್ರಾಸಿಂಗ್. ಸೊ that's it for today. So in this video we discussed about crossing of check, then different types of crossings, as well as the rights and objectives of crossing. So hope you guys understood. In the next video session, we'll be discussing with a new topic of banking system and evaluation. So till then, take care, stay at home and stay safe.